ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಚಾರ ಏನಪ್ಪ ಅಂತಂದರೆ ಸೆಕ್ಯುಲರಿಸಮ್. ಹೌದು ಫ್ರೆಂಡ್ಸ್, ಸುಮಾರು 3 ದಿನಗಳಿಂದ ಬಾಂಗ್ಲಾದೇಶದಲ್ಲಿ ನಡೆದಂಥ ಒಂದು ಹಿಂದೂ ಯುವಕನ ಬರ್ಬರ ಕೊಲೆ. ಹೌದು ಫ್ರೆಂಡ್ಸ್, ಡಿಸೆಂಬರ್ 18 ಬಾಂಗ್ಲಾದೇಶದ ಮೈಮನ್ಸಿಂಗ್ ಜಿಲ್ಲೆಯಲ್ಲಿ ನಡೆದಂಥ ಘಟನೆ ಏನಪ್ಪ ಅಂತಂದರೆ, ಒಬ್ಬ ದೀಪು ಚಂದ್ರದಾಸ್ ಅನ್ನೋ ಯುವಕನ ಮೇಲೆ ಬರ್ಬರ ಹತ್ಯೆ ನಡೆದಿದೆ. ಏನಕ್ಕೆ ಅಂದರೆ ಅವನು ನೀಡಿದಂಥ ಒಂದು ಸ್ಟೇಟ್ಮೆಂಟು ಏನಪ್ಪ ಅಂತಂದರೆ, ಎಲ್ಲ ಧರ್ಮಗಳು ಸಮಾನ, ಎಲ್ಲ ದೇವರು ಮಾತ್ರ ಬೇರೆ ಬೇರೆ ಹೆಸರುಗಳಲ್ಲಿ ಪೂಜಿಸ್ತೀವಿ ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ ನೀಡಿರೋದ್ರಿಂದ ಅವನನ್ನು ಆಡಾಗಲೇ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಒಬ್ಬ ಹಿಂದೂ ಮೈನಾರಿಟಿ ಅನ್ನೋ ಪರ್ಪಸ್ಗೋಸ್ಕರ ಅಲ್ಲಿರುವ ಸರ್ಕಾರ, ಸಂವಿಧಾನ, ಪೊಲೀಸ್ ಎಲ್ಲ ಇದ್ದರೂ ಕೂಡ ಹಿಂದೂ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ ಮೇಲೆ ಇಷ್ಟೆಲ್ಲ ಬರ್ಬರ ಹತ್ಯೆ ಆಗಿದೆ ಅಂತಂದರೆ, ಇದು ಯಾವ ರೀತಿ ಸೆಕ್ಯುಲರಿಸಮ್, ಇದು ಯಾವ ರೀತಿ ಜಾತಿ ಭೇದ ಭಾವ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾವುದೇ ಇಲ್ಲೋ ಕಾಸದಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ಏನಾದರೂ ಮುಸ್ಲಿಮ್ಸ್ ಬಗ್ಗೆ ಆಗಲಿ, ಬೇರೆ ಜಾತಿ ಜನರ ಬಗ್ಗೆ ಏನಾದರೂ ಆದರೆ ಮಾತಾಡ್ತಿದ್ದಂಥ ರಾಜಕಾರಣಿಗಳು ಈಗ ಏನಕ್ಕೆ ಮಾತಾಡ್ತಾ ಇಲ್ಲ? ಇಷ್ಟೆಲ್ಲ ಅದಾಗ ಕಾಸದಲ್ಲಿ ಇಷ್ಟೆಲ್ಲ ಮಾತಾಡಿದಂಥ ಬಾಲಿವುಡ್ಗೆ ಹೀಗೆ ಕ್ರಿಯೇಟ್ ಮಾಡ್ತಾ ಇಲ್ಲ ಅನ್ನೋದೇ ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್. ಈ ದೀಪು ಚಂದ್ರದಾಸ್ ಇದ್ದಾರೆ, ಅವರು ಒಬ್ಬ ಬಡ ಕುಟುಂಬದ ವ್ಯಕ್ತಿನೇ. ಅವ್ರ ಅಪ್ಪಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದೆ, ಅವ್ರ ಅಮ್ಮಗೆ ಮನೆಯಲ್ಲಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಅವ್ರ 1 ವರ್ಷದ ಮಗು ಇದೆ, ಅವ್ರ ಹೆಂಡತಿ ಮನೇಲೇ ಇರ್ತಾರೆ. ಇಷ್ಟೆಲ್ಲ ಆದ್ರೂ ಅಟ್ ದ ಎಂಡ್ ಆಫ್ ದ ಡೇ ಲಾಸ್ ಆಗಿತ್ತು ಒಂದು ಬಡ ಯುವಕನ ಜೀವ. ಬಟ್ ಇದಕ್ಕೆ ಇದೆಲ್ಲ ಸೆಕ್ಯುಲರಿಸಮ್ ಅದು ಇದು ಅಂತ ಮಾತಾಡೋ ಎಲ್ಲ ರಾಜಕಾರಣಿಗಳು ಈಗೇನಕ್ಕೆ ಮಾತಾಡ್ತಾ ಇಲ್ಲ? ಗಾಜಾದಲ್ಲಿ ಹಿಂಗಾಯ್ತು ಅಂತ ಮಾತಾಡೋ ಕಾಂಗ್ರೆಸ್ ಲೀಡರ್ಸ್ ಆಗಲಿ, ಬಾಲಿವುಡ್ ಗ್ಯಾಂಗ್ ಆಗಲಿ, ಅಷ್ಟೆಲ್ಲ ಮಾತಾಡೋಂಥ ವ್ಯಕ್ತಿಗಳು ಈಗೇನಕ್ಕೆ ಮಾತಾಡ್ತಾ ಇಲ್ಲ? ಈಗ ಹೋಗಿದ್ದೇನೋ ಒಂದು ಹಿಂದೂ ಯುವಕನ ಪ್ರಾಣ ಅಂತ ಅದಕ್ಕೇನು ಬೇರೆ ಇಲ್ವಾ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಫ್ರೆಂಡ್ಸ್. ಅಟ್ ದಿ ಎಂಡ್ ಈ ದೀಪು ಚಂದ್ರದಾಸ್ ಅನ್ನೋ ವ್ಯಕ್ತಿ ಒಬ್ಬ ಬಡ ಕುಟುಂಬದ ವ್ಯಕ್ತಿ, ಮತ್ತು ಅವನು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾ ಇದ್ದ. ಅವನ ಪಾಡಿಗೆ ಅವ್ನು ಕೆಲಸ ಮಾಡ್ಕೊಂಡು ಆರಾಮಾಗಿ ಹೋಗ್ತಾನೆ ಇದ್ದ. ಬಟ್ ಅಲ್ಲಿರೋ ಫ್ರೆಂಡ್ಸ್ ಹತ್ರ ಅವನಿಗೂ ಫ್ರೆಂಡ್ಸ್ಗೂ ಏನೋ ಜಗಳ ಆಗಿರೋದ್ರಿಂದ ಅವನ ಫ್ರೆಂಡ್ ಬಂದು ಅವನು ಏನು ಹೇಳಿದಾನೆ ಅಂದರೆ, ಹೊರಗಡೆ ಈ ಇಸ್ಲಾಮಿಕ್ ಗ್ಯಾಂಗ್ ಏನೋ ಓಡಾಡ್ತಾ ಇತ್ತು, ಆ ಗ್ಯಾಂಗ್ ಹತ್ರ ಏನು ಹೇಳಿದಾನೆ ಅಂದರೆ, ಇವನು ಹಿಂದೂ ಸೆಕ್ಯುಲರಿಸಮ್ ಬಗ್ಗೆ ಮಾತಾಡ್ತಿದ್ದಾನೆ, ಹಿಂದೂ ಮುಸ್ಲಿಮ್ಸ್ ಬಗ್ಗೆ ಆಗಲ್ಲ ಈಗೆಲ್ಲ ಮಾತಾಡ್ತಿದ್ದಾನೆ ಅಂತ ಒಂದಾಗಿ ಹೇಳಿ ಅವನ ನಡು ರಸ್ತೆಯಲ್ಲಿ ಕಾಲಿಂದ ತುಳಿದು, ಎಲ್ಲ ಕಾಲು ಕೈಯಿಂದ ತುಳಿದು, ಎಲ್ಲ ಒಂದು ನಾಯಿ ಥರ ಅವನ್ನ ಹೊಡೆದು ನಡು ರಸ್ತೆಯಲ್ಲಿ ಬೆತ್ತಲೆಯಾಗಿ ಎಳ್ಕೊಂಡು ಹೋಗಿ ಮರಕ್ಕೆ ಕಟ್ಟಿ ಬೆಂಕಿ ಹಚ್ಚಿ ಸುಟ್ಟಿದ್ದಾರೆ. ಅದು ಇಷ್ಟೆಲ್ಲ ನಡೀತಾ ಇದ್ರೇನು ಅಲ್ಲಿರುವ ಸರ್ಕಾರ ಆಗಲಿ, ಸಂವಿಧಾನ ಆಗಲಿ, ಜನಗಳಾಗಲಿ ಯಾವುದೇ ಥರ ರಿಯಾಕ್ಟ್ ಮಾಡಿಲ್ಲ. ಏನಕ್ಕಪ್ಪ ಅಂತಂದರೆ ಮೈನಾರಿಟಿ ಅನ್ನೋ ಪರ್ಪಸ್. ಹೌದು ಫ್ರೆಂಡ್ಸ್, ಅಲ್ಲಿ ಇರೋ ಹಿಂದೂಗಳು ಮೈನಾರಿಟಿ ಮೀನ್ಸ್ ಅವರ ಪಾಪ್ಯುಲೇಷನ್ ಕಡಿಮೆ ಇರೋದ್ರಿಂದ ಯಾವುದಕ್ಕೆ ಆಗಲಿ ರಿಯಾಕ್ಟ್ ಮಾಡೋಕ್ಕಾಗ್ತಿಲ್ಲ, ಮತ್ತು ಯಾವುದೇ ಕ್ವಶನ್ ರೈಸ್ ಮಾಡೋಕ್ಕೂ ಆಗ್ತಾಯಿಲ್ಲ. ಆ ಪರಿಸ್ಥಿತಿಗೆ ಬಂದು ನಿಂತಿದೆ ನಮ್ಮ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ. ಇದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಯಿತಪ್ಪ ಅಂತಂದರೆ, ಒಬ್ಬ ಯೂತ್ ಪೊಲಿಟಿಕಲ್ ಲೀಡರ್, ಬಾಂಗ್ಲಾದೇಶದ ಯೂತ್ ಪೊಲಿಟಿಕಲ್ ಲೀಡರ್ ಹತ್ಯೆ ಆಗುತ್ತೆ. ಅಲ್ಲಿರೋ ಯೂತ್ ಪೊಲಿಟಿಷಿಯನ್ ಅಂದರೆ ಪೀಪಲ್ಸಲ್ಲಿ ಏನಿರ್ತಾರೆ, ಅವರು ಹಿಂದುಳಿದವರು, ಅವರು ಹಿಂದೆ ಇರೋರು ಅಂತಾರಲ್ಲ, ಏನು ಮಾಡ್ತಿರ್ತಾರೆ, ಬಾಂಗ್ಲಾದೇಶದಲ್ಲೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಬಟ್ ಅದೆಲ್ಲ ಆದಮೇಲೆ ಇವನು ಡಿಸೆಂಬರ್ 17 ರಾತ್ರಿ ತೀರ್ಕೊತಾನೆ, ಹಿಂದೂ ಪೊಲಿಟಿಕಲ್ ಲೀಡರ್. ಅವ್ನು ಯಾರೋ ಸಾಯಿಸಿರ್ತಾರೆ. ಬಟ್ ಇವರೆಲ್ಲರ ಅಭಿಪ್ರಾಯ ಏನಪ್ಪ ಅಂತಂದರೆ, ಇದಕ್ಕೆ ಹಿಂದೂಗಳೇ ಕಾರಣ, ಭಾರತ ದೇಶದವರೇ ಅವನು ಯಾರೋ ಕೊಲೆ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಬಾಂಗ್ಲಾದೇಶಲ್ಲಿ ಈಗ ನಡೀತಿರೋದು ಕಥೆ ಏನಪ್ಪ ಅಂತಂದರೆ, ಆ್ಯಂಟಿ ಇಂಡಿಯನ್ ಮತ್ತು ಆ್ಯಂಟಿ ಹಿಂದೂಸ್ ಅನ್ನೋ ಒಂದು ಸ್ಲೋಗನ್ ಇಟ್ಕೊಂಡು ಏನು ಮಾಡ್ತಿದ್ದಾರೆ ಅಂದರೆ, ಎಲ್ಲ ಭಾರತದಲ್ಲಿರೋ ಇಂಡಿಯನ್ ಎಂಬಸಿ ಮೇಲೆ ದಾಳಿ ಆಗಿದೆ, ಮತ್ತು ಅಲ್ಲಿರೋ ಇಂಡಿಯನ್ಸ್ ಆಫೀಸ್ ಏನೇನಿರ್ತವೆ ಅಲ್ಲಿ ಹೋದ್ರೆ ನಮಗೆ ಎಲ್ಲಿ ಬೇಕಾಗುತ್ತಲ್ಲ ಅಂತಾರೆ, ಮೇನ್ ಆಫೀಸ್ಗಳಲ್ಲಿ ಏನಿದೆ ಅದ್ರ ಮೇಲೆಲ್ಲ ದಾಳಿ ಆಗ್ತಿದೆ, ಹಿಂದೂಗಳ ಮೇಲೆಲ್ಲ ದಾಳಿ ಆಗ್ತಿದೆ. ಇದರ ಬಗ್ಗೆ ಏನಕ್ಕೆ ನಮ್ಮ ಇಂಡಿಯಾ ಗೌರ್ಮೆಂಟ್ ರಿಯಾಕ್ಟ್ ಆಗ್ತಾಯಿಲ್ಲ ಅನ್ನೋದೇ ಮೇನ್ ಪ್ರಶ್ನೆ ಆಗಿದೆ ಫ್ರೆಂಡ್ಸ್. ಇದು ಒಬ್ಬ ಮಾನವನ ಮೇಲಿನ ದಾಳಿ ಅಲ್ಲ, ಇದು ಮಾನವನ ಗೌರವದ ಮೇಲಿನ ದಾಳಿ. ಒಂದು ರಾಜ್ಯ ಅಲ್ಲಿನ ಅಲ್ಪಸಂಖ್ಯಾತರನ್ನು ರಕ್ಷಿಸಲು ವಿವಾದವಾದಾಗ, ಮತ್ತು ಪೊಲೀಸರು ಕೈಕಟ್ಟಿ ಕೂತಾಗ, ಅಲ್ಲಿನ ನಾಯಕರು ಧೈರ್ಯದ ಬದಲು ಮಾನವನ ತೊರೆದಾಗ, ಮತ್ತು ಅವರು ಪ್ರಜಾಸತ್ತೆ, ಶಾಂತಿ, ನೈತಿಕತೆ, ಮಾನವ ಹಕ್ಕುಗಳ ಬಗ್ಗೆ ಮಾತನಾಡುವ ಬಗ್ಗೆ ಹಕ್ಕನ್ನೇ ಕಳೆದುಕೊಂಡಾಗ ಈ ರೀತಿಯೆಲ್ಲ ಆಗೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಯಾವುದೇ ರಾಜಕಾರಣಿ ಆಗಲಿ ಅಥವಾ ಯಾವುದೇ ದೇಶದ ಪ್ರಜೆ ಆಗಲಿ, ಹ್ಯುಮ್ಯಾನಿಟಿಗೆ ಫಸ್ಟ್ ರೆಸ್ಪೆಕ್ಟ್ ಕೊಡಬೇಕು. ಅದು ಯಾವುದೇ ಜಾತಿ ಧರ್ಮ ಯಾವುದೇ ಆಗಿರಲಿ. ಅಟ್ ದ ಎಂಡ್ ಆಫ್ ದ ಡೇ ಒಂದು ಲೈಫ್ ಲಾಸ್ಟ್ ಆಯಿತಾ, ಹ್ಯುಮ್ಯಾನಿಟಿ ಲಾಸ್ಟ್ ಆಯಿತಾ. ದೀಪು ಚಂದ್ರದಾಸ್ ಅನ್ನೋ ವ್ಯಕ್ತಿ ಬಗ್ಗೆ ಚಿಂತೆ ಮಾಡಬೇಕು ನಾವು. ಯಾಕಂದರೆ ಯಾವುದೇ ಧರ್ಮ ಅದು ಇದು ಅನ್ನೋ ನೋಡೋದಲ್ಲ. ಈಗ ಬಾಂಗ್ಲಾದೇಶದಲ್ಲಾಗಿರೋದು ಘಟನೆ ನೋಡ್ತಾ ಇದ್ದರೆ, ಇನ್ನು ಬೇರೆ ದೇಶಗಳಲ್ಲಿ ಆಗ್ತಾ ಇರೋದ್ರ ಬಗ್ಗೆ ಇನ್ನು ಯಾವುದೇ ಥರದ ಡಿಪ್ಲೊಮಸಿ ಇಲ್ಲ. ಯಾಕಂದರೆ ಈಗ ಆಲ್ರೆಡಿ ನಮ್ಮ ಅಕ್ಕಪಕ್ಕ ಇರೋ ದೇಶಗಳೆಲ್ಲ ಆಗ್ತಿದೆ ಅಂದರೆ, ನಮ್ಮ ದೇಶಕ್ಕೆ ಬರೋದಕ್ಕೆ ಇನ್ನು ಭಾಳ ಟೈಮ್ ಏನು ತಗೊಳ್ಳಲ್ಲ. ಯಾವುದಕ್ಕೆ ಆಗಲಿ ಹಿಂದೂಗಳು ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ಹಿಂದೂ ಮುಸ್ಲಿಂ ಅನ್ನೋದಾಗಲಿ, ಈಗ ಯಾವುದೇ ಬೇರೆ ದೇಶದಾಗಲೇ ಆಗಲಿ ಇದ್ರ ಬಗ್ಗೆ ಆಲ್ರೆಡಿ ಎಷ್ಟೋ ಜನ ರಿಯಾಕ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಮ್ಮ ದೇಶದ ಪ್ರಧಾನಿಗಳಾಗಲಿ ಏನಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಫ್ರೆಂಡ್ಸ್. ಅಟ್ ದಿ ಎಂಡ್ ಆಫ್ ದ ಡೇ ಈಗ ಏನು ಹೇಳ್ಬೇಕಂದ್ರೆ, ಎ ಲೈಫ್ ಲಾಸ್ಟ್, ಹ್ಯೂಮನಿಟಿ ಲಾಸ್ಟ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋನ ಎಲ್ಲ
ಸೆಕ್ಯುಲರಿಸಮ್ ಬಗ್ಗೆ ಮಾತಾಡೋಂಥ ವ್ಯಕ್ತಿಗಳಿಗೆ ಸ್ವಲ್ಪವರೆಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.